ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಾಗಿಣಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ. ಈ ವರ್ಷ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಸಿಗಿತ್ತು ಅಂತ ನೋಡೋಣ ಬನ್ನಿ. ನೋಡಿ, ಎಲ್ಲ ಥರದ ಹೂವು, ಎಲ್ಲ ಪಚ್ಚೆ ದವನ ಎಲ್ಲನೂ ಮಾರ್ಕೆಟಿಂದ ನಮ್ಮ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದರು. ಹಾಗೆ ಅವ್ರು ಕಟ್ತಾ ಇರೋದು ಕನಕಾಂಬರ ಹೂವಿನ ದಿಂಡು. ಇದು ನನ್ನ ಹಸ್ಬೆಂಡ್ ಕಟ್ತಾ ಇರೋದು ಮಲ್ಲಿಗೆ ಮೊಗ್ಗಿನ ದಿಂಡು. ಈ ದಿಂಡು ತುಂಬ ಚೆನ್ನಾಗಿ ಕಾಣುತ್ತೆ ದೇವರಿಗೆ ಹಾಕಿದ್ರೆ. ಹಾಗೆ ಇದನ್ನೆಲ್ಲ ನಾವು ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ದೇವ್ರಿಗೆ ಮುಖವಾಡ ಇಡೋದಿಲ್ಲ, ಅದಕ್ಕೆ ತೆಂಗಿನಕಾಯಿನೇ ಮುಖವಾಡ ಥರ ಮಾಡ್ತೀವಿ. ನೋಡಿ, ಚೆನ್ನಾಗಿರೋ ತೆಂಗಿನಕಾಯಿನ ತಗೊಂಡು ಅದರದ್ದು ನೀಟಾಗಿ ನಾರೆಲ್ಲನೂ ಚಾಕುನಲ್ಲಿ ಉಜ್ಜಿ ತೆಗಿಬೇಕು. ಒಂದು ಸ್ವಲ್ಪ ಕೂಡ ನಾರು ಇರಬಾರ್ದು. ಹಾಗೆ ನೀಟಾಗಿ ನೋಡಿಕೊಂಡು ನಾರನ್ನೆಲ್ಲ ತೆಗೆದು ಸೀಸನ್ನಲ್ಲಿ ಎಲ್ಲ ಚೂರು ನಾರಿದ್ರೆ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಶೇಪ್ ಇದೆಯಾ ಅಂತ ಒಂದು ಸತಿ ಕಳ್ಸಿದ ಮೇಲೆ ಇಟ್ಟು ಚೆಕ್ ಮಾಡಿ ಈ ಥರ ಅರ್ಶಿನ ಫಿಲ್ ಮಾಡ್ತಾ ಬರಬೇಕು. ಫುಲ್ಲು ನೀಟಾಗಿ ಎಲ್ಲ ಕಡೆ ಫಿಲ್ ಮಾಡ್ತಾ ಬರಬೇಕು. ಈಕ್ವಲಾಗಿ ಫಿಲ್ ಮಾಡಿ ನೀಟಾಗಿ ಎಲ್ಲ ಕಡೆ ನೋಡಿಕೊಂಡು ಫುಲ್ಲು ಕವರ್ ಮಾಡಬೇಕು. ಅರ್ಶಿನದಲ್ಲಿ ಈ ಥರ ಕವರ್ ಮಾಡಿ ರಾತ್ರಿನೇ ಹಚ್ಚಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಆಗಿರುತ್ತೆ. ಈಗ ನೋಡಿ, ದೇವರಿಗೆ ಸೀರೆನ ಉಟ್ಸೋದಿಲ್ಲ ನಾವು, ಆದರೆ ಹಾಗೆ ಇಡ್ತೀವಿ. ಈ ಥರ ಸೀರೆನ ರಾತ್ರಿನೇ ನೆರಿಗೆ ಎಲ್ಲ ಮಾಡಿ ಪಿನ್ ಮಾಡಿ ಜೋಡಿಸಿ ಇಟ್ಕೊಂಡಿರ್ತೀವಿ. ಕಳಶಕ್ಕೆ 5 ಥರ ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊಂಡು ಆಮೇಲೆ ವೀಳ್ಯದೆಲೆನ ಜೋಡಿಸ್ಕೋಬೇಕು. 5 ವೀಳ್ಯದೆಲೆನ ನೀಟಾಗಿ ಕಳಸದ ಸುತ್ತ ಈ ಥರ ಜೋಡಿಸ್ಕೋಬೇಕು. ಆಮೇಲೆ ಅದ್ರ ಮೇಲ್ಗಡೆ ಕಮಲ ಹೂವನ್ನ ಹಾಕಬೇಕು. ಏಕೆಂದರೆ ಕಮಲ ಹೂವು ಅಂದರೆ ತಾಯಿ ಲಕ್ಷ್ಮಿಗೆ ತುಂಬ ಇಷ್ಟ ಆದಂಥ ಹೂವು. ಕಳಶನ ಇಡೋದಕ್ಕೂ ಮುಂಚೆ ಲಕ್ಷ್ಮಿ ಫೋಟೋನ ಇಟ್ಟು ಅದ್ರ ಮುಂದೆ ತಟ್ಟೆನಲ್ಲಿ ಅಕ್ಕಿ ಇಟ್ಟು ಆಮೇಲೆ ಕಳಶನ ಅದ್ರ ಮೇಲೆ ಊರಬೇಕು. ನೋಡಿ, ನಮ್ಮ ಮಾವ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ರೆಡಿಯಾಗಿ ಸೆಟ್ ಆದಮೇಲೆ ನೀಟಾಗಿ ಅದು ಮುಂದೆಗಡೆ ನೀಟಾಗಿ ಕಾಣಿಸ್ಬೇಕು. ಅದು ತಿಲ್ಕ ಇಟ್ಟಿರೋದು ನೀಟಾಗಿ ಕೂರಿಸ್ಬೇಕು ಅದನ್ನು. ನೋಡಿ, ಇವಾಗ ಎತ್ಕೊಂಡು ನೀಟಾಗಿ ನಾನು ಏನು ಹೇಳೋದ್ನಲ್ಲ, ತಟ್ಟೆನಲ್ಲಿ ಅಕ್ಕಿ ಹಾಕಿ ಇಟ್ಟಿದ್ದೀವಿ ಅಂತ ಹೀಗೆ ನೀಟಾಗಿ ಸೆಟ್ ಮಾಡಿ ಇಟ್ಟು ನೋಡಬೇಕು. ಅದು ಕ್ಲೀನಾಗಿ ಕೂತ್ಕೊಂಡಿದೆಯಾ, ಸ್ಟ್ರೈಟಾಗಿ ಇದೆಯಾ ಮುಖವಾಡ ಅಂತ ಒಂದು ಸತಿ ಚೆಕ್ ಮಾಡ್ಕೊಬೇಕು. ಈಗ ಸೇವಂತಿಗೆ ಹೂವಿನ ಹಾರ ಹಾಕ್ತಾಯಿದ್ದೀವಿ. ಇದು ಸೇವಂತಿಗೆ ಹೂವನ್ನ ಪೋಣಿಸಿರೋದು ನಾವೇ ತೊಗೊಂಡು ಬಂದು ಸೇವಂತಿಗೆ ಹೂವನ್ನ ನಾವೇ ಪೋಣಿಸಿ ಹಾರ ಮಾಡಿ ಹಾಕ್ತಾ ಇರೋದು. ಅದು ಹಾರ ನೀಟಾಗಿ ಫೋಟೋಯಿಂದ ಹಿಡಿದು ಕಳಶದ ತನಕ ಕವರ್ ಆಗೋ ಥರ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು. ದೇವರಿಗೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಹೂವು. ಅದಕ್ಕೆ ದೇವರು ಯಾವಾಗಲೂ ಹೂದಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು. ಈಗ ನನ್ನ ನಾದಿನಿ ಒಡವೆನ ಜೋಡಿಸ್ತಾ ಇದ್ದಾರೆ. ಒಂದೊಂದೇ ಹಾಕ್ತಾ ಇದ್ದಾರೆ. ಮೊದಲಾಗಿ ನೆಕ್ಲೆಸ್ ಹಾಕ್ತಾಯಿದ್ರು. ಅದನ್ನು ನೀಟಾಗಿ ಕೂರಿಸಿ ಅದಕ್ಕೆ ಟೈಟ್ ಆಗಲಿ ಅಂತ ರಬ್ಬರ್ ಬ್ಯಾಂಡ್ ಹಾಕಿ ಕಳಶಕ್ಕೆ ನೆಕ್ಲೆಸ್ನ ಹಾಕಿದ್ರು. ಅದಾದಮೇಲೆ ನಮ್ಮ ಮಾವ ಒಂದೊಂದೇ ಒಡವೆನ ಹಾಕ್ತಾ ಬಂದರು. ಹಾಗೆ ಆ ಮುಖವಾಡಕ್ಕೆ ಏನು ನಾವು ತಿಲಕದ ಮೇಲೆ ಬೈತಲೆ ಬೊಟ್ಟು ಅಂತ ಹಾಕಿದ್ದೀವಲ್ಲ, ಅದು ಬಂದು ಅಡಿಗೆನ ನಾವು ಈ ಥರ ಬೈತಲೆ ಬೊಟ್ಟು ಥರ ಬಳಸ್ತೀವಿ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವರ ಒಂದು ಕಳೆಗೆ ಅದೇ ಮುಖ್ಯ ಕಾರಣ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ತಾಯಿಗೆ ತಾಳಿ ಕೂಡ ಇದೆ ನಮ್ಮ ಮನೆಯಲ್ಲಿ. ಆ ತಾಳಿನೂ ಹಾಕ್ತೀವಿ. ಹಾಕಿ ಆಮೇಲೆ ಓಲೆ ಜುಮ್ಕಿ ಮುಬ್ಬಟ್ಟು ಕೂಡ ಇಡ್ತೀವಿ. ನೋಡಿ, ನಮ್ಮ ಮಾವ ಓಲೆ ಇಡೋದಕ್ಕೆ ಅಂತ ಆ ಕಡೆಗೂ ಈ ಕಡೆಗೂ ಹಂಚಿ ಕಡ್ಡಿ ಸಿಗಿಸ್ಬಿಟ್ಟು ಓಲೆನ ಇಡ್ತಾರೆ. ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮುಖವಾಡಕ್ಕಿಂತ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ನೋಡಿ, ಇವಾಗ ಒಂದು ಕಳೆ ಅಂತಾರಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಮಲ್ಲಿಗೆ ಹೂವಿನ ದಿಂಡು ಹಾಗೂ ಕನಕಾಂಬರ ಹೂವಿನ ದಿಂಡು ಮತ್ತು ಆ ಕಡೆ ಈ ಕಡೆ ಪಚ್ಚೆ ದವನ ಇಡ್ತಾ ಇದ್ದಾರೆ. ನೋಡಿ, ಹೀಗೆ ಈಗ ಏನು ಅಲ್ಲಿ ಕಾಯಿನ್ ಇಟ್ಟಿದ್ದಾರಲ್ಲ, ಅದನ್ನು ನಮ್ಮ ಅಜ್ಜಿ ಏನು ಇಡ್ತಾ ಬಂದಿದ್ರು ಅಲ್ವಾ, ಪ್ರತಿ ವರ್ಷ ಒಂದೊಂದು ಕಾಯಿನ್ನ ಆ್ಯಡ್ ಮಾಡ್ತಾ ಬಂದಿದ್ದೀವಿ. ಓಕೆ, ಈ ವರ್ಷ 2 ಕಾಯಿನ್, ಮುಂದಿನ ವರ್ಷ 2 ಕಾಯಿನ್, ಆ ಥರ ಪ್ರತಿ ವರ್ಷ ಕಾಯಿನ್ನ ಹೆಚ್ಚಿಸ್ಕೊಂಡು ಬರೋದು. ಅದ್ರ ಮೇಲೆ ಹೂವಿನ ಅಲಂಕಾರ ಮಾಡಿದ್ದೀವಿ. 5 ಇಲ್ಲ 9 ತಟ್ಟೆಗಳನ್ನ ಇಡಬೇಕು. ನಾವು 9 ತಟ್ಟೆಗೆ 9 ಥರದ ವಿಧವಾದಂತಹ ಹಣ್ಣುಗಳನ್ನ ಜೋಡಿಸಿ ಇಟ್ಟಿದ್ದೀವಿ. ನೋಡಿ ಹೇಗಿದೆ ಅಂತ. ಆಮೇಲೆ ಪೂಜೆ ಟೈಮ್ ಆಯಿತು. ದೀಪ ಎಲ್ಲ ಹಚ್ಚಿ
ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಹೀಗಿದೆ ನಮ್ಮ ಅರೇಂಜ್ಮೆಂಟ್ಸು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ದೀಪ ಹಚ್ಚೋದಾಯಿತು. ನಾನು ನನ್ನ ನಾನಿ ಇಬ್ಬರು ಸೇರಿಕೊಂಡು ದೀಪ ಹಚ್ಚಿದ್ವಿ. ನಮ್ಮತ್ತೆ ಪೂಜೆ ಮಾಡಿದ್ರು. ನೋಡಿ ಹೇಗಿದೆ, ಎಲ್ಲ ಹೇಗೆ ಕಾಣಿಸ್ತಾ ಇದೆ ನಮ್ಮ ಅರೇಂಜ್ಮೆಂಟ್ಸು. ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ. ಇದು ನಮ್ಮತ್ತೆ ನಮಗೆ ಕಂಕಣ ಕಟ್ಟುತ್ತಾ ಇರೋದು. ಇದು ಒಂದು ಶಾಸ್ತ್ರ. ಈಗ ಒಬ್ಬರಿಗೆ ಒಬ್ಬರು ಕಂಕಣವನ್ನು ಕಟ್ಕೋತೀವಿ. ಇದು ನನ್ನ ನಾದಿನಿ, ನಮ್ಮತ್ತೆ ನನಗೆ ಕಟ್ಟಿದ್ರು, ನನ್ನ ನಾದಿನಿ ಕಟ್ಟಿದ್ರು. ಹಾಗೆ ನಾನು ನಮ್ಮತ್ತೆಗೆ ಕಟ್ಟಿದೆ. ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿದ್ವಿ. ತಾಯಿಗೆ ಅಕ್ಷತೆ ಹಾಕಿ ಬೇಡ್ಕೊಂಡು ಲಾಸ್ಟಲ್ಲಿ ಒಂದು ಮ್ಯಾಂಡೇಟ್ರಿ ಪಿಕ್ ಇರಬೇಕಲ್ಲ, ಅದು ಇಲ್ಲಿದೆ ನೋಡಿ.